ಶ್ರೀಮದ್ವಿದ್ಯಾವಾರಿಧಿತೀರ್ಥಗುರುಭ್ಯೋ ನಮಃ. ಭಾವಿ ಸಮೀರ ಶ್ರೀಮದ್ವಾದಿರಾಜತೀರ್ಥ ಗುರು ಸಾರ್ವಭೌಮರ ರುಜುತ್ವದ ಕುರಿತಾದಂತಹ ಚರ್ಚೆಯಲ್ಲಿ ಪರಮತ ಖಂಡನೆಯ ಭಾಗ ನಡೀತಾ ಇದೆ. ಮಾಹುಲೀಯ ಆಚಾರ್ಯರು ಕೇವಲ ಧರ್ಮದ ವಿಷಯದಲ್ಲಿ ರಾಜರಿಗೆ ಸಂಶಯವಿರೋದು ಅಂತ ಹೇಳೋದಲ್ಲ, ತತ್ವಗಳ ವಿಷಯದಲ್ಲಿ ಸಹಿತ ಸಂಶಯವಿದೆ ಅಂತ ಪರಮ ಕುತ್ಸಿತವಾದ ಆಕ್ಷೇಪವನ್ನು ಮಾಡ್ತಾರೆ. ಈ ಮಾತಿಗೆ ಸಾಕ್ಷಾತ್ ಭಾವಿ ಸಮೀರರೇ ಪರಮಾದ್ಭುತವಾದ ಉತ್ತರಗಳನ್ನು ನೀಡಿದ್ದಾರೆ. ಉತ್ತರ ಕೊಡಬೇಕಾದ ರಾಜರು ಒಂದು ಅದ್ಭುತ ಮಾತು ಹೇಳ್ತಾರೆ. ಚಾರ್ವ ಪೂರ್ವ ಪದಶ್ರೇಣೀಂ ದುರ್ವಾ ಗರ್ವಾಪಹಾರಿಣೀಂ ಸರ್ವೇಷ್ಟಕಾರಿಣೀಂ ಉರ್ವೀಂ ಕುರುವೇ ಸರಸ ಭಾರತೀಂ ಅಂತ. ದುರ್ವಾ ಗರ್ವಾಪಹಾರಿಣಿ, ದುರ್ವಾದಿಗಳ ಗರ್ವ, ನಾವಿಂಥದ್ದನ್ನು ತೆಗೆದಿದ್ದೇವೆ, ಸಂಶೋಧನೆ ಮಾಡಿ ತೆಗೆದು, ರಾಜರ ಗ್ರಂಥಗಳಲ್ಲಿ ನಾವು ಸಂಶೋಧನೆಯನ್ನು ಮಾಡಿ ತೆಗೆದು, ಎಂಥ ಗರ್ವ ನೋಡಿ. ಮದಭಾವಿಯವರ ಮಾತನ್ನೊಮ್ಮೆ ಇವಾಗ ಕೇಳಿ ನೀವು. ಅಸ್ಮದೀಯ ಮನೋದೋಷ, ಗಮನ ಕೊಟ್ಟು ಕೇಳಿ. ಅಸ್ಮದೀಯ ಮನೋದೋಷ ಕ್ವಚಿತ್ ಕಿಂಚಿನ್ ನ್ಯೂನತ್ವೇ ಅಧಿಕತ್ವೇ ವಾ. ಎರಡಿದೆ. ಅಪರಾಧಗಳನ್ನು ಸಜ್ಜನರು ಕ್ಷಮೆ ಮಾಡಲಿ, ನನ್ನ ಮನೋದೋಷಗಳಿಂದ ಇಲ್ಲಿ ಹೇಳೋದರಲ್ಲಿ ಕಡಿಮೆ ಆಗಿತ್ತು ಹೆಚ್ಚಾಗಿತ್ತು ಅಂತಾದರೆ ಅದನ್ನೆಲ್ಲ ಕ್ಷಮೆ ಮಾಡಲಿ ಅಂತ ಹೇಳ್ತಾರೆ. ಅಸ್ಮದೀಯ ಮನೋದೋಷಾತ್ ಕಿಂಚಿನ್ ನ್ಯೂನತ್ವೇ ಕ್ವಚಿತ್ ಕಿಂಚಿನ್ ನ್ಯೂನತ್ವೇ ಅಧಿಕತ್ವೇ ವಾ. ಗಮನ ಕೊಡಿ. ಅಸ್ಮದೀಯ ಮನೋದೋಷಾತ್ ಎನ್ನುವುದಾಗಿ ವಾದಿರಾಜ ಗುರು ಸಾರ್ವಭೌಮರು ಹೇಳಿದ್ದಾರೆ. ಮನೋದೋಷವನ್ನು ಹೇಳ್ತಾರೆ, ಸ್ವಯಂ ತಾವೇ ಹೇಳಿಕೊಂಡಿದ್ದಾರೆ. ಅದಾದ ಮೇಲೆ ಮಧ್ಯೆ ಮಧ್ಯೆ ಪಾದಸ್ಖಲನೆನ್ನುವ ಲಘೀಯಾಂಸಂ ಅಪರಾಧಂ ಸಂತಹ ಕ್ಷಂತುಂ ಅರ್ಹಂತಿ. ಏನು ಹೇಳಿದ್ದಾರೆ? ಇನ್ನೊಮ್ಮೆ ಕೇಳಿಸಿಕೊಳ್ಳಿ. ಅಪರಾಧಂ ಸಂತಹ ಕ್ಷಂತುಂ ಅರ್ಹಂತಿ. ತಮ್ಮ ಅಪರಾಧಗಳನ್ನು ಸಜ್ಜನರು ಕ್ಷಮಿಸಲಿ ಅಂತ ಕೇಳಿಕೊಂಡಿದ್ದಾರೆ. ಹಾಗಿದ್ದರೆ ಈ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡಬೇಕಲ್ಲ. ರಾಜರು ಹೇಗೆ ಉತ್ತರ ಕೊಡ್ತಾ ಇದ್ದಾರೆ ಗಮನಿಸಿ. ರಾಜರ ಉತ್ತರದ ವೈಭವವನ್ನು ಗಮನಿಸಿ. ರುಜುತ್ವವಾದಿಗಳು, ಜಿಜ್ಞಾಸುಗಳು, ನಮ್ಮ ರಾಜರೆಷ್ಟು ಪರಮಾದ್ಭುತ, 400 ವರ್ಷಗಳ ನಂತರ ಹುಟ್ಟಿ ಬಂದಂತಹ ಈ ರುಜುತ್ವ ವಿರೋಧಿ ದುರ್ವಾದಿಗಳು ಆಡಿದ ಮಾತಿಗೆ ರಾಜರು ಆ ದಿವಸವೇ ತಮ್ಮ ಸರಸ ಭಾರತಿ ವಿಲಾಸಾದಿ ಗ್ರಂಥಗಳಲ್ಲಿ, ತಮ್ಮ ವಿಜಯವದು ಆ ಸರಸ ಭಾರತಿ ವಿಲಾಸಾದಿ ಗ್ರಂಥಗಳಲ್ಲಿ ಉತ್ತರ ಕೊಟ್ಟಿದ್ದಾರೆ. ಏನು ಹೇಳಿದರು ರಾಜರು? ದುರ್ವಾ ಗರ್ವಾಪಹಾರಿಣಿ. ದುರ್ವಾದಿಗಳ ಗರ್ವ ಉಂಟಲ್ಲ, ದುರ್ವಚನದ ಜನರ ಗರ್ವ ಉಂಟಲ್ಲ, ಆ ಗರ್ವ ಮುರಿತೇವಪ್ಪ ನಾವು ಅಂತಾರೆ ರಾಜರು. ಮುರಿದಿದ್ದಾರೆ ರಾಜರು, ಮುರಿದಿದ್ದಾರೆ. ಸರ್ವೇಷ್ಟಕಾರಿಣೀ, ಎಲ್ಲರಿಗೂ ಇಷ್ಟವನ್ನು ಉಂಟು ಮಾಡುವ ಸರಸ ಭಾರತಿಯನ್ನು ನಾವು ನಿರ್ಮಾಣ ಮಾಡಿದ್ದೇವೆ ಅಂತಾರೆ ರಾಜರು. ಅಂದು ಇವರ ದುರ್ವ ಗರ್ವವನ್ನು ನಾಶ ಮಾಡ್ತಾರೆ. ಏನು ಗರ್ವ? ರಾಜರಿಗೆ ತತ್ವಗಳಲ್ಲಿ ಸಂಶಯವಿದೆ, ರಾಜರಲ್ಲಿ ಧರ್ಮದ ವಿಷಯದೊಳಗೆ ಸಂಶಯವಿದೆ ಅಂತ ಮಾಹುಲಿ ಆಚಾರ್ಯರು ಹೇಳಿದರು. ಆ ದುರ್ವಾದದ ಶಿರಚ್ಛೇದವನ್ನು ನಮ್ಮ ರಾಜರ ಅದ್ಭುತವಾದ ಕ್ರಮದಲ್ಲಿ ಮಾಡಿದರಲ್ಲ. ಈಗ ತತ್ವಗಳ ವಿಷಯದಲ್ಲಿ ಸಂಶಯವಿದೆ ಅಂತ ಏನು ಮಾಹುಲಿ ಆಚಾರ್ಯರು ಹೇಳಿದ್ದಾರೆ, ಅದನ್ನು ಭಸ್ಮ ಮಾಡ್ತಾರೆ, ಸುಟ್ಟು ಭಸ್ಮ ಮಾಡ್ತಾರೆ. ದುರ್ವ ಗರ್ವಾಪಹಾರಿಣಿಯಾದ ರಾಜರ ವೈಭವವನ್ನು ನೋಡಿ ಬನ್ನಿ. ಸರಸ ಭಾರತಿ ವಿಲಾಸದಲ್ಲಿ ಒಂದು ಬಾರಿಯಲ್ಲ, ಅನೇಕ ಬಾರಿ ರಾಜರು ಹೇಳಿದಂತಹ ಮಾತು. ತಸ್ಮಾದಸ್ಮಾಭಿರುಕ್ತಂ ಯತೆ ಸಮಸ್ತಂ ತತ್ವಮೇವ ತತ್. ನಾವು ಏನೆಲ್ಲ ಹೇಳಿದ್ದೇವೆಯೋ, ಯತ್ ಸಮಸ್ತಂ ಅಸ್ಮಾಭಿ ಉಕ್ತಂ, ಸಮಸ್ತಂ ಶಬ್ದ ಪ್ರಯೋಗ ಮಾಡಿದ್ದಾರೆ. ನಾವು ಹೇಳಿದ ಎಲ್ಲವೂ ತತ್ತತ್ವಮೇವ, ಅದು ತತ್ವವೇ. ತತ್ವದ ವಿಷಯದಲ್ಲಿ ಸಂಶಯ ಇರೋರು ಹೀಗೆ ಮಾತನಾಡಲಿಕ್ಕೆ ಸಾಧ್ಯ ಏನು? ನಾವು ಹೇಳಿದ್ದೆಲ್ಲವೂ ತತ್ವವೇ ಅಂತ ಇಲ್ಲ. ಮಾಹುಲಿ ಆಚಾರ್ಯರು ಹೇಳ್ತಾ ಇದ್ದಾರಲ್ಲ, ರಾಜರಿಗೆ ತತ್ವದಲ್ಲಿ ಸಂಶಯವಿದೆ ಅಂತ ಅವರು ಹೇಳ್ತಾ ಇದ್ದಾರೆ ಅನ್ನೋದಕ್ಕೂ ಸಹಿತ ನಮ್ಮ ಶ್ರೀಮದ್ ಯುಕ್ತಿ ಮಲ್ಲಿಕಾ ಗ್ರಂಥದಲ್ಲಿ ಶ್ರೀಮದ್ ಭಾವಿ ಸಮೀರರು ಉತ್ತರ ಕೊಡ್ತಾರೆ. ಏನದ್ಭುತವಾದ ಉತ್ತರ! ಯಾಕೆ ಇವರು ದ್ವೇಷ ಮಾಡ್ತಾರೆ ಅನ್ನೋದಕ್ಕೆ ಉತ್ತರವನ್ನು ಕೊಡ್ತಾರೆ. ಹೃದಯ ಪದ್ಯ ರಸಸ್ನಿಗ್ಧಾಂ ಸದ್ಯೋ ಹೃದ್ರೋಚನೋದ್ಯತಾಂ ವಿದ್ಯಾ ಮಧ್ಯಾಹ್ನ ವದ್ಯಾಮೆ ಕೋ ದ್ವೇಷ್ಟ್ಯುದ್ಧತ ಪದ್ಧತಿ. ನನ್ನ ಗ್ರಂಥ, ನನ್ನ ವಿದ್ಯೆ ಎಷ್ಟು ಅದ್ಭುತ ಗೊತ್ತಾ? ಹೃದಯ ಪದ್ಯ ರಸಸ್ನಿಗ್ಧಾಂ, ಮನೋಹರವಾದ ಪದ್ಯಗಳಿಂದ ಕೂಡಿದೆ. ನೀವು ಶ್ರೀಮದ್ ತೀರ್ಥ ಪ್ರಬಂಧ, ಶ್ರೀಮದ್ ರುಗ್ಮಿಣೀಶ ವಿಜಯ, ಶ್ರೀಮದ್ ಯುಕ್ತಿ ಮಲ್ಲಿಕಾ ಈ ಎಲ್ಲ ಗ್ರಂಥಗಳನ್ನು ನೋಡಬೇಕು. ನ್ಯಾಯರತ್ನಾವಲಿ ಗ್ರಂಥವನ್ನು ನೋಡಬೇಕು. ಪರವಾದಿಗಳ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ ರಾಜರು.
ಪರವಾದಿಗಳ ಮೇಲೆ ಪರಮತಗಳ ಮೇಲೆ ಆಕ್ರಮಣವನ್ನು ಮಾಡಿ ಆ ದುರ್ವಾದಗಳನ್ನು ನಾಶ ಮಾಡ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲೂ ಅವರ ಏನು ಆ ವಾಕ್ ಚಾತುರ್ಯವಿದೆಯಲ್ಲ, ಏನದ್ಭುತ, ಏನದ್ಭುತ. ಸವಿನೋದಂ ಸಟ್ಟಹಾಸಂ ನಾವು ಕೇಳಿದ್ದೇವಲ್ಲ. ಹೃದಯ ಪದ್ಯ ರಸ ಸ್ನಿಗ್ಧಂ, ತಮ್ಮ ವಿದ್ಯೆಯ ಬಗ್ಗೆ ತಾವೇ ಆಡಿದ ಮಾತು ರಾಜರು. ಹೃದಯ ಮನೋಹರವಾದ ಪದ್ಯದ ರಸಸ್ನಿಗ್ಧಾಂ, ರಸವುಳ್ಳ ಪದ್ಯಗಳು. ನೀವು ಒಂದೊಂದು ವಾಕ್ಯವನ್ನು ತೆಗಿತಾ ಹೋದರೂ ಆ ಅರ್ಥ ದೊರೀತಾ ಇದೆ. ಇದು ಶ್ರೀಮದ್ ಯುಕ್ತಿ ಮಲ್ಲಿಕೆಯಲ್ಲಿ ಬರೆದದ್ದು. ಇವತ್ತು ಋಜುತ್ವ ವಿರೋಧದ ದುರ್ವಾದವನ್ನು ಇದು ಖಂಡನೆ ಮಾಡ್ತಾ ಇದೆ. ಆ ರಸವುಂಟದರಲ್ಲಿ ಸದ್ಯೋ ಹೃದ್ರೋಚನೋದ್ಯತಾಂ, ಕೇಳುತ್ತಾ ಇದ್ದ ಹಾಗೆ ಮನಸ್ಸಿಗೆ ಆನಂದವಾಗ್ತದೆ, ಪರಮಾನಂದವಾಗ್ತದೆ, ಪರಮಾನಂದವಾಗ್ತದೆ. ದಂಭೋಲೆ ತೀಕ್ಷ್ಣನಖ ಸಂಭೇದಿತೇಂದ್ರ ರಿಪು ಕುಂಭೇಂದ್ರ ಪಾಹಿ ಕೃಪಯಾ ಸ್ತಂಭಾರ್ಭಕಾಸಹನ ಡಿಂಭಾಯ ದತ್ತವರ ಗಂಭೀರನಾದ ನೃಹರೇ. ಅಂಬೋಧಿಜಾನುಸರಣಾಂಭೋಜ ಭೂಪವನ ಕುಂಭೀನ ಶೇಷ ಖಗರಾಟ್ ಕುಂಭೀಂದ್ರ ಕೃತ್ತಿಧರ ಜಂಭಾರಿ ಷಣ್ಮುಖ ಮುಖಾಂಬೋರುಹಾಭಿನುತಮಾಂ. ಶಬ್ದಗಳು ಅರ್ಥವಾಗಿಲ್ಲ ಇನ್ನು, ಆದರೆ ಅದನ್ನು ಕೇಳಲಿಕ್ಕೆ ಪರಮಾನಂದ. ಸದ್ಯೋ ಹೃದ್ರೋಚನೋದ್ಯತ, ರಾಜರ ವಾಕ್ಯಗಳನ್ನು ಕೇಳ್ತಿದ್ದ ಹಾಗೆ ಮನಸ್ಸು ವಿಕಸಿತಗೊಂಡು ಬಿಡುತ್ತದೆ, ಹೃದಯ ವಿಕಸಿತಗೊಂಡು ಬಿಡುತ್ತದೆ. ಅದರ ಅರ್ಥ ತಿಳಿಲಿಕ್ಕೆ ಹೊರಟಾಗಂತೂ ಸ್ತಂಭಾರ್ಭಕ ಅಸಹನ ಡಿಂಭಾಯ ದತ್ತವರ ಗಂಭೀರನಾದ ಅದರ ಅರ್ಥ ವಿಸ್ತಾರಕ್ಕೆ ಹೊರಟಾಗ ಮತ್ತಷ್ಟು ಆನಂದವಾಗುತ್ತೆ. ಆ ರೀತಿಯಾಗಿ ನಾವು ರಚನೆ ಮಾಡಿದ್ದೇವೆ ಅಂತಾರೆ ರಾಜರು. ಅದ್ಯ ಈ ದಿವಸ ಮೇ ನನ್ನ ಅನವದ್ಯಾಂ ವಿದ್ಯಾಂ, ಅವದ್ಯ ಅಂದರೆ ದೋಷ, ಅನವದ್ಯ ಅಂದರೆ ನಿರ್ದೋಷವಾದದ್ದು. ನನ್ನ ನಿರ್ದೋಷವಾದ ವಿದ್ಯೆಯನ್ನು ಕೋ ದ್ವೇಷ್ಟಿ, ಯಾರು ತಾನೇ ದ್ವೇಷ ಮಾಡಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ರಾಜರು. ಕೇಳಿದ ತಕ್ಷಣ ಆನಂದವನ್ನು ನೀಡುವ, ಓದ್ತಾ 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 ಆನಂದದ ಸಮುದ್ರದಲ್ಲಿ ಮುಳುಗಿಸುವಂತಹ ನನ್ನ ನಿರ್ದೋಷವಾದ ವಿದ್ಯೆಯನ್ನು ಯಾರು ತಾನೇ ದ್ವೇಷ ಮಾಡಲಿಕ್ಕೆ ಸಾಧ್ಯ? ಕೋ ದ್ವೇಷ್ಟಿ. ಉತ್ತರ ಕೊಡ್ತಾರೆ, ಉದ್ಧತ ಪದ್ಧತಿ ದ್ವೇಷ್ಟಿ. ಉದ್ಧತ ಪದ್ಧತಿಗಳು, ಔದ್ಧತ್ಯದ ಮಾರ್ಗವನ್ನು ಅನುಸರಿಸುವ ಜನ, ಮಹಾನುಭಾವರಲ್ಲಿ ದೋಷವನ್ನು ಹುಡುಕಲಿಕ್ಕೆ ಹೊರಡುವ ಜನ. ಯಾಕೆ ಉದ್ಧತ ಪದ್ಧತಿಗಳು? ರಾಜರಲ್ಲಿ ಇವರು ದೋಷ ಹೇಳಿಬಿಡಬಹುದು. ರಾಜರಲ್ಲಿ ವಾಸ್ತವ ವಿದ್ಯಾ ದಾರಿದ್ರ್ಯವಿದೆ ಅಂದರೆ ಹೋಗಿದವರ ಸಂಶೋಧನೆ ಚರ್ಚೆ ಅವರು ಮಾಡಿದ್ದಾರೆ, ಅದು ತಪ್ಪಿಲ್ಲ. ಸತ್ಯಾತ್ಮರಲ್ಲಿ ವಾಸ್ತವ ವಿದ್ಯಾ ದಾರಿದ್ರ್ಯವಿದೆ ಅಂದರೆ ಹೊಡಿತೇವೆ, ಬಡಿತೇವೆ ನಾವು. ಉದ್ಧತ ಪದ್ಧತಿ, ಔದ್ಧತ್ಯದ ಮಾರ್ಗದವರು. ಬ್ರಹ್ಮವಾಯುದೇವರಲ್ಲಿ ಆಮಿಷ್ಕೋರ್ತನವಿದೆ. ಆಮಿಷ್ಕೋರ್ತನವಾದು ಭಗವಂತ ಆಜ್ಞೆ ಮಾಡಿದ ಧರ್ಮಾಚರಣೆಯನ್ನು ಮಾಡೋದು ಆಮಿಷ್ಕೋರ್ತನವ. ನಮ್ಮದಲ್ಲದ್ದನ್ನು ನಾವು ಬಯಸೋದು ಆಮಿಷ್ಕೋರ್ತನ. ಅವ್ರು ಕೊಡ್ತಾ ಇರುವ ದೃಷ್ಟಾಂತವೇನು? ಆ ದಕ್ಷಿಣೆಯೂ ನನಗೆ ಬೇಕು, ಈ ದಕ್ಷಿಣೆಯೂ ನನಗೆ ಬೇಕು, ಈ ದಾನವೂ ನನಗೆ ಬೇಕು. ತಪ್ಪು. ದಕ್ಷಿಣೆ 10 ಜನಕ್ಕೆ 10 ಜನ ವಿದ್ವಾಂಸರು 10 ಜನ ಬ್ರಾಹ್ಮಣರಿದ್ದಾರೆ, ಅವರಿಗೆ ಹಂಚುತ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ. ನಮ್ಮ ಪಾಲಿಗೆ ಏನು ಬಂತು ನಾವು ಅದನ್ನು ಸ್ವೀಕಾರ ಮಾಡಬೇಕು. ಅದನ್ನು ಅಪೇಕ್ಷೆ ಪಡೋದು ಆಮಿಷ್ಕೋರ್ತನ. ಬ್ರಹ್ಮದೇವರ ಧರ್ಮಾಚರಣೆ ಆಮಿಷ್ಕೋರ್ತನವ. ನಾನೇ ಯಜಮಾನನಾಗಬೇಕು, ನಾನೇ ಪಶುವಾಗಬೇಕು, ನಾನು ದ್ರವ್ಯದಲ್ಲಿ ಸನ್ನಿಹಿತನಾಗಿರಬೇಕು. ಸಕಲ ರೂಪಗಳಲ್ಲಿ ಭಗವಂತನ ಸೇವೆ ಮಾಡೋದು ಲಕ್ಷ್ಮೀದೇವಿಯ ಧರ್ಮವದು. ಏನು ಧನ್ಯಳೋ ಲಕ್ಷ್ಮಿ, ಪಾದರಕ್ಷೆಯೂ ಲಕ್ಷ್ಮೀದೇವಿ, ಪೀತಾಂಬರವೂ ಲಕ್ಷ್ಮೀದೇವಿ, ಆಭರಣಗಳು ಲಕ್ಷ್ಮೀದೇವಿ, ಕಿರೀಟ ಲಕ್ಷ್ಮೀದೇವಿ, ದೇವರ ಮೈಗೆ ಹಚ್ಚಿಕೊಳ್ಳುವ ಗಂಧ ಲಕ್ಷ್ಮೀದೇವಿ. ಮಹಾಲಕ್ಷ್ಮೀ ದೇವಿಯರು ಪೂಜೆ ಮಾಡ್ತಾರೆ, ಪೂಜೆ ಮಾಡುವವರು ಲಕ್ಷ್ಮೀದೇವಿ. ಕಲಶ ಲಕ್ಷ್ಮೀದೇವಿ, ಕಲಶದ ಒಳಗಿನ ಜಲ ಲಕ್ಷ್ಮೀದೇವಿ, ಜಲದಲ್ಲಿ ನೀವು ಆ ತುಳಸಿ ಹೂಗಳಿವೆ, ಮಹಾಲಕ್ಷ್ಮೀದೇವಿ. ಅಭಿಷೇಕವನ್ನು ಮಾಡ್ತಾ ಇದ್ದಾರೆ, ಮಂತ್ರವನ್ನು ಹೇಳಿಕೊಂಡು ಸಕಲ ವೇದಗಳಿಗೆ ಅಭಿಮಾನಿನಿ ಆ ಮಹಾಲಕ್ಷ್ಮೀದೇವಿ. ಅಮ್ಮನ ಮಾರ್ಗವದು, ಕುಲಾಚಾರವದು. ಮಾಡಲಿಕ್ಕವರಿಗೆ ಸಾಮರ್ಥ್ಯವಿದೆ, ಅದಕ್ಕಾಗಿ ಮಾಡ್ತಾ ಇದ್ದಾರೆ. ಸಕಲ ಧರ್ಮಗಳ ಆಚರಣೆಯನ್ನು ಮಾಡುವ ಸಾಮರ್ಥ್ಯ ಉಳ್ಳಂತಹ ಬ್ರಹ್ಮದೇವರು ವಾಯುದೇವರು ಧರ್ಮಾಚರಣೆ ಮಾಡೋದು ಆಮಿಷ್ಕೋರ್ತನವಾಗ್ತದ? ಶ್ರೀಮದ್ ವ್ಯಾಸರಾಜ ಗುರು ಸಾರ್ವಭೌಮರು ಸಕಲ ದುರ್ಮತಗಳನ್ನು ಮೂಲೆ ಮೂಲೆಗಳಲ್ಲಿ ಇರ್ತಕ್ಕಂತಹ ದುರ್ವಾದಿಗಳು ಹೇಳಿದ ಮಾತನ್ನು ತೆಗೆದುಕೊಂಡು ಬಂದು ಖಂಡನೆ ಮಾಡೋದು ಕೆಟ್ಟ ಚಟವ? ಉಗ್ರಸೇನರನ್ನು ಸ್ವಾಮಿ ಮೇಲೆ ಕುಡಿಸಿದ್ದಾನೆ.
ಸಿಂಹಾಸನದಲ್ಲಿ ನೀವು ಕೂಡಬೇಕು, ಮನೆಯ ಹಿರಿಯರಿಗೆ ಭಾಗಬೇಕು ಅನ್ನುವ ತತ್ವವನ್ನು ಸ್ವಾಮಿ ತೋರಿಸ್ತಾ ಇದ್ದಾನೆ. ಉಗ್ರಸೇನರನ್ನ ಕಂಸ ದೂರ ಮಾಡಿದ್ದ ಹೆತ್ತ ಮಗ, ಅವನನ್ನು ಸೆರೆಮನೆಯಲ್ಲಿ ಇಟ್ಟು ತಾನು ಕುಳಿತುಕೊಂಡಿದ್ದ ಸಿಂಹಾಸನದ ಮೇಲೆ ನಮ್ಮ ಸ್ವಾಮಿ ಜಗದೊಡೆಯ ಜಗತ್ಸ್ವಾಮಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಉಗ್ರಸೇನರು ಮೇಲೆ ಕೂಡಬೇಕು ಅಂತ ಹೇಳಿ ತಾನು ಕೂಡಿಸಿ ಅವರ ಮುಂದೆ ಕೈ ಜೋಡಿಸಿ ನಿಲ್ತಾ ಇದ್ದ. ಅವಮಾನವಾದವರಿಗೆ ಗೌರವ ಮಾಡಿ, ಮನೆಯಲ್ಲಿ ಹಿರಿಯರಿಗೆ ಅವಮಾನವಾಗಿದ್ದಾಗ ಅವರಿಗೆ ಇನ್ನೂ ಹೆಚ್ಚಿನ ಗೌರವ ಮಾಡಿ ಸ್ವಾಮಿ ತೋರಿಸಿಕೊಡ್ತಾ ಇದ್ದಾನೆ. ಅಂಥ ಉಗ್ರಸೇನರನ್ನ ಹುಳ ಅಂತ ಕರೀತಾರೆ. ಹುಳ. ದೇವರು ದುರ್ಯೋಧನನ ಮುಂದೆ ಕೈಕಟ್ಟಿ ನಿಂತನ, ದೇವರು ಜರಾಸಂಧನ ಮುಂದೆ ಕೈಕಟ್ಟಿ ನಿಂತನ, ದೇವರು ಇದೇ ಕಂಸನ ಮುಂದೆ ಕೈಕಟ್ಟಿ ನಿಂತನ, ಸೋದರ ಮಾವ ಕೈಕಟ್ಟಿ ನಿಂತನ ಸ್ವಾಮಿ? ಇಲ್ಲ ಅಲ್ವಾ? ಬ್ರಹ್ಮವಾಯುಗಳನ್ನು ಹೇಳಬೇಕಾದ್ರೆ ಆಮಿಷ್ಖೋರ್ತನ ಬರ್ತದೆ. ಹೇಳಿ, ಸತ್ಯ ಪ್ರಮೋದರ ಆಮಿಷ್ಖೋರ್ತನ ಪ್ರವಚನಗಳ ಸರಣಿಯನ್ನು ಮಾಡಲಿ. ಉತ್ತರಾದಿಯರು ಮಾಹುಲಿ ಆಚಾರ್ಯರನ್ನು ಅಧ್ಯಕ್ಷರನ್ನಾಗಿ ಕೂಡಿಸಿ ಸತ್ಯ ಪ್ರಮೋದರ ಕೆಟ್ಟ ಚಟಗಳು, ಸತ್ಯಾತ್ಮರ ಕೆಟ್ಟ ಚಟಗಳು ಮಾಡಲಿ, ಪ್ರವಚನಗಳನ್ನು ಮಾಡಲಿ. ಇವರ ಗುರುಗಳ ಬಗ್ಗೆ ಈ ಮಾತುಗಳನ್ನು ಬಳಸ್ತಾರ ಅವರು? ಶ್ರೀಮದ್ ವ್ಯಾಸರಾಜ ಗುರು ಸಾರ್ವಭೌಮರಿಗೆ ಕೆಟ್ಟ ಚಟ ಅನ್ನುವ ಶಬ್ದ ಬಳಸಬೇಕಾದ್ರೆ ಇವರಿಗೆ ಆ ನಾಲಿಗೆ ಉದ್ದವಾಗ್ತದೆ. ನಮ್ಮ ಮಾಧ್ವ ಪರಂಪರೆಯ ಗುರುಗಳ ಬಗ್ಗೆ ಮಾತನಾಡಬೇಕಾದ್ರೆ ಇವರಿಗೆ ಯಾವ ನಿರ್ಬಂಧವಿಲ್ಲ. ಇವರಿಗೆ ಶ್ರೀಮದ್ ವಿಬುಧೇಂದ್ರ ತೀರ್ಥ ಗುರು ಸಾರ್ವಭೌಮರನ್ನ 3 ದಿವಸ 4 ದಿವಸ ಅವರು ಸ್ನಾನ ಮಾಡ್ತಾ ಇರಲಿಲ್ಲ. ಅವರು ಗುರೋರ್ ಆಜ್ಞಾತಿಲಂಘಿನ, ಗುರುಗಳ ಆಜ್ಞೆ ಮೀರಿದವರು. ಸತ್ಯ ಪ್ರಮೋದರ ಹೇಳ್ತಾರೆ, ಬುದ್ಧಿಮೋಹವಾಗಿತ್ತು ವಿಬುಧೇಂದ್ರನಿಗೆ, ಅದಕ್ಕಾಗಿ ಅವರು ಗುರುಗಳ ಆಜ್ಞೆಯನ್ನು ಉಲ್ಲಂಘನ ಮಾಡಿದರು ಅಂತ ಹೇಳಿ. ಯಾವ ಮಹಾಗುರುಗಳಿದ್ದಾರೆ ಅವರ ಬಗ್ಗೆ ಮಾತನಾಡಲಿಕ್ಕೆ ಇವರಿಗೆ ಯಾವ ಸಂಕೋಚವಿಲ್ಲ. ಮತ್ತು ಉಪದೇಶ ಮಾಡಲಿಕ್ಕೆ ಬರ್ತಾರೆ, ಯತಿ ನಿಂದೆಯನ್ನು ಮಾಡಬಾರದು ಅಂತ ಹೇಳಿ. ಯತಿ ಕುಲ ಸಾರ್ವಭೌಮರು ಇವರೆಲ್ಲರೂ. ಅಂಥ ಯತಿಕುಲ ಸಾರ್ವಭೌಮರ ನಿಂದೆಯನ್ನು ಮಾಡ್ತಾರೆ. ಯಾರ ಯತಿತ್ವದಲ್ಲಿ ಇಡೀ ಪರಂಪರೆಯೊಳಗೆ 10 ಬಾರಿ ಸಂಶಯಗಳು ಮೂಡಿವೆ, 10 ಬಾರಿ ಸಮಸ್ಯೆಗಳು ಬಂದು ಕೂತಿವೆ, ಅವರು ಮಾತನಾಡ್ತಾರೆ ಯತಿಗಳ ಬಗ್ಗೆ ಮಾತನಾಡಬಾರದು ಅಂತ ಹೇಳಿ. ರಾಜರು ಸ್ಪಷ್ಟವಾದ ಉತ್ತರ ಕೊಟ್ಟಿದ್ದಾರೆ. ಯಾರು ದ್ವೇಷ ಮಾಡ್ತಾರೆ? ರಾಜರ ವಿದ್ಯೆಯನ್ನು ದ್ವೇಷ ಮಾಡುವವರು ಯಾರು? ಉದ್ಧತ ಪದ್ಧತಿ ಹಿ ದ್ವೇಷ್ಟಿ. ಕೋ ದ್ವೇಷ್ಟಿ ಅಂತ ಪ್ರಶ್ನೆ, ಉತ್ತರವೇನು? ಉದ್ಧತ ಪದ್ಧತಿ ಹಿ ದ್ವೇಷ್ಟಿ ಅಂತ. ಮಧುಭಾವಿಯವರೇ, ಈಗ ನೀವು ಬಂದು ಮಾತಾಡಬಹುದು, ಇಲ್ಲ ಅದನ್ನು ವ್ಯಾಖ್ಯಾನದಲ್ಲಿ ಹೇಳಿಲ್ಲ, ಅದು ಕೋದ್ವೇಷ್ಟಿ ಯುದ್ಧದ ಪದ್ಧತಿ ಏನೋದು ಪ್ರಶ್ನೋತ್ತರ ಅಲ್ಲ ಅಂತ. ತಗೊಳ್ಳಿ, ನಿಮ್ಮ ಸತ್ಯಪ್ರಮೋದನೆ ಬರೆಸಿಕೊಂಡಿದ್ದಾರೆ, ಅವರ ವ್ಯಾಖ್ಯಾನ ಅಂತ ಬರೆಸಿಕೊಂಡಿದ್ದಾರಲ್ಲ, ಅದರಲ್ಲಿ ಬರೆಸಿದ್ದಾರೆ ಅವರು. ಕೋದ್ವೇಷ್ಟಿ ಇತಿ ಪ್ರಶ್ನ. ಕೋದ್ವೇಷ್ಟಿ ಅನ್ನೋದು ಪ್ರಶ್ನೆ, ಉದ್ಧತ ಪದ್ಧತಿ ರೀತ್ಯುತ್ತರಂ. ಉದ್ಧತ ಪದ್ಧತಿ ಅಂತ ಅನ್ನೋದು ಉತ್ತರ. ಔದ್ಧತ್ಯದ ಪದ್ಧತಿ ಉಳ್ಳವರು ದ್ವೇಷ ಮಾಡ್ತಾರೆ. ಧರ್ಮ ತತ್ವಗಳಲ್ಲಿ ಸಂಶಯವಿಲ್ಲ ನಮಗೆ ಅಂತ ರಾಜರು ಹೇಳ್ತಾ ಇದ್ದಾರೆ. ನಾನು ಹೇಳಿದ್ದೆಲ್ಲವೂ ತತ್ವ ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ ತತ್ವ ನಿರ್ಣಯವಿಲ್ಲ ಅವರು ಆ ರೀತಿಯಾದ ಮಾತು ಹೇಳಲಿಕ್ಕೆ ಸಾಧ್ಯವ? ನಮ್ಮ ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯರು ಶ್ರೀಮದ್ ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಸುದೃಢೋ ನಿರ್ಣಯೋ ಯತ್ರ ಜ್ಞೇಯಂ ತತ್ ಸಾಕ್ಷಿ ದರ್ಶನಂ. ರಾಜರ ಸ್ವರೂಪ ಜ್ಞಾನವಿದು. ಯಾಕೆ ಹೇಳಿ? ಸುದೃಢವಾದ ನಿರ್ಣಯವಿದೆ. ನಾವು ಹೇಳಿದ್ದೆಲ್ಲವೂ ತತ್ವವೇ. ತಸ್ಮಾದಸ್ಮಾಭಿರುಕ್ತಂ ಯತ್ ಸಮಸ್ತಂ ತತ್ವಮೇವ ತತ್. ಎಲ್ಲವೂ ತತ್ವವೇ ಅಂತ ರಾಜರು ಹೇಳ್ತಾ ಇದ್ದಾರೆ. ವಿದ್ಯಾಂ ಅನವದ್ಯಾಂ ಮೇ. ನನ್ನದು ಅನವದ್ಯವಾದ ನಿರ್ದೋಷವಾದ ವಿದ್ಯೆ ಅಂತ ಇದ್ದಾರೆ ರಾಜರು. ತತ್ವ ನಿರ್ಣಯವಿಲ್ಲದವರು ಈ ರೀತಿಯಾಗಿ ಹೇಳಲಿಕ್ಕೆ ಸಾಧ್ಯವೇನು? ನಮ್ಮ ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯರು ಗತಿಸಾಮಾನ್ಯಾತ್ ಅನ್ನುವಂತಹ ಸೂತ್ರಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾ ಬಹಳ ಬಹಳ ಅದ್ಭುತವಾದ ತತ್ವವನ್ನು ತಿಳಿಸಿ ಹೇಳ್ತಾರೆ. ಬ್ರಹ್ಮಸೂತ್ರಗಳ ಅಧ್ಯಯನವನ್ನು ಮಾಡಬೇಕಾದ್ರೆ ಕೇವಲ ವಿಷಯದ ಬಗ್ಗೆ ಮಾತ್ರ ಗಮನ ಕೊಟ್ಟುಕೊಂಡು ಹೋಗತಕ್ಕದ್ದಲ್ಲ. ಆ ವೇದವ್ಯಾಸ ದೇವರ ನಿರವಧಿಕವಾದ ಸಾರ್ವಜ್ಞ ಉಂಟಲ್ಲ, ಸ್ವತಂತ್ರವಾದ ಸಾರ್ವಜ್ಞ ಉಂಟಲ್ಲ, ಅದನ್ನು ಚಿಂತನೆ ಮಾಡಿಕೊಂಡು ಹೋಗಿ ಅಂತ ನಮ್ಮ ಶ್ರೀಮದಾಚಾರ್ಯರು ತಿಳಿಸ್ತಾರೆ. ಕೋ ನಾಮ ಗತಿ ಸಾಮಾನ್ಯಂ ಅನಂತಾಗಮ ಸಂಪದ ಜ್ಞಾನ ಸೂರ್ಯ ಮೃತೆ ಬ್ರೂಯಾತ್ ತಮೇಕಂ ಬಾದರಾಯಣಂ ಅನಂತ ವೈ ವೇದಾ. ವೇದಗಳಿಗೆ ಅಂತ್ಯವಿಲ್ಲ, ಅನಂತವಾದ ವೇದಗಳಲ್ಲಿ ಹೇಳಲ್ಪಟ್ಟ ವಿಷಯವಿದೆ. ಗತಿ ಸಾಮಾನ್ಯಾತ್, ಇದೇ ವಿಷಯವನ್ನೇ ಎಲ್ಲ ಕಡೆಗೆ ಹೇಳಿರುವುದು ನಮ್ಮ ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ. ಶ್ರೀಮದಾಚಾರ್ಯ ಹೇಳ್ತಾರೆ, ಆ ಜ್ಞಾನ ಸೂರ್ಯರಾದ ವೇದವ್ಯಾಸ ದೇವರಲ್ಲದೆ ಬೇರೆ ಯಾರು ಈ ಮಾತನಾಡಲಿಕ್ಕೆ ಸಾಧ್ಯ? ಹಾಗೇ ಅವರ ಪ್ರತಿಬಿಂಬರಾದ, ಆ ವೇದವ್ಯಾಸ ದೇವರ ಪ್ರತಿಬಿಂಬರಾದಂತಹ ಋಜುಪಂಕ್ತಿ ಪ್ರವಿಷ್ಟರಾದಂತಹ ನಮ್ಮ ಶ್ರೀಮದ್ವಾದಿರಾಜ ತೀರ್ಥ ಗುರು ಸಾರ್ವಭೌಮರು ಹೇಳ್ತಾರೆ, ವಿದ್ಯಾ ಮಧ್ಯಾಹ್ನವದ್ಯಾಮ್ಮೆ
ಕೋದ್ವೇಷ್ಟ್ಯುದ್ಧತ ಪದ್ಧತಿ. ನನ್ನ ವಿದ್ಯೆ ಅನವದ್ಯವಾದ ವಿದ್ಯೆ, ನಾವು ಹೇಳಿದ್ದೆಲ್ಲವೂ ತತ್ವವೇ. ಇದನ್ನು ಯಾರು ದ್ವೇಷ ಮಾಡ್ತಾರೆ? ಉದ್ಧತ ಪದ್ಧತಿಗಳು ದ್ವೇಷ ಮಾಡ್ತಾರೆ. ಜಿಜ್ಞಾಸುಗಳ ಮುಂದೆ ರಾಜರ ವಾಕ್ಯಗಳನ್ನು ಇಟ್ಟಿದ್ದೇನೆ, ಅರ್ಥ ಮಾಡಿಕೊಳ್ಳುವ, ತತ್ವವನ್ನು ತಿಳಿಯುವ ಕ್ರಮ ನಿಮ್ಮದು ಅಂತ ಹೇಳ್ತಾ, ಏನು ಧರ್ಮ ತತ್ವಗಳಲ್ಲಿ ಸಂಶಯವಿದೆ ಅಂತ ಹೇಳಿ ಪ್ರಕ್ಷೇಪದ ಮಾತುಗಳನ್ನು ತೆಗೆದುಕೊಂಡು ಬಂದು ರಾಜರಲ್ಲಿ ಧರ್ಮತತ್ವಗಳ ಸಂಶಯದ ಬಗ್ಗೆ ಮಾಹುಲಿ ಆಚಾರ್ಯರು ಮಾತನಾಡಿದ್ದಾರೆ. ಅವರ ಆ ಕುತ್ಸಿತ ಆಕ್ಷೇಪವನ್ನು ಖಂಡನೆ ಮಾಡಿದಂತಹ ಈ ಪರಮ ಪವಿತ್ರವಾದಂತಹ ವಾಕ್ಖಡ್ಗವನ್ನು ಸಕಲ ಗುರುಗಳಿಗೆ, ಸಕಲ ದೇವತೆಗಳಿಗೆ, ಆ ದಿವಸ ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀಕೃಷ್ಣ ದೇವರ ಅನುಗ್ರಹದಿಂದ, ಹನುಮಂತ ದೇವರ ಕೃಪೆಯಿಂದ ಗಾಂಧೀವವನ್ನು ಧಾರಣ ಮಾಡಿ ಸಮಸ್ತ ದುಷ್ಟರ ಸಂಹಾರವನ್ನು ಮಾಡಿದ ಅರ್ಜುನರ ಅವತಾರಿಗಳಾದಂತಹ ಶ್ರೀಮಟ್ಟಿಕಾಕೃತ್ಪಾದರಿಗೆ, ಸಕಲ ರುಜುತ್ವ ವಿರೋಧಿಗಳಿಗೆ, ರಾಜರ ದ್ವೇಷಿಗಳಿಗೆ ಶಿಕ್ಷೆಯನ್ನು ನೀಡುವಂತಹ ಭಾವಿರುದ್ರರಾದಂತಹ ಶ್ರೀಭೂತರಾಚಾರ್ಯರಿಗೆ ಪರಿಪೂರ್ಣವಾದ ಪರಿಶುದ್ಧವಾದ ವಿದ್ಯೆಯ ಆಕರರಾದ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌ ಘಾಕರಾನಹಂ ಅಂಥ ಪರಮ ಪರಿಶುದ್ಧ ವಿದ್ಯೆಗೆ ಆಕರರಾದಂತಹ ಶ್ರೀಮದ್ವಾದಿರಾಜ ತೀರ್ಥ ಗುರು ಸಾರ್ವಭೌಮರಿಗೆ, ಸರ್ವ ದುರ್ಮತ ಖಂಡನಾಚಾರ್ಯರಾದಂತಹ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ, ಸರಸ್ವತೀಪತಿ ಬ್ರಹ್ಮದೇವರಿಗೆ, ಶ್ರೀ ಭೂ ದುರ್ಗಾದಿ ಅನಂತ ರೂಪಾತ್ಮಕರಾದ ಶ್ರೀ ಮಹಾಲಕ್ಷ್ಮೀ ದೇವಿಯರಿಂದ ಸಂಪೂಜಿತ ಚರಣರಾದಂತಹ ಅಖಿಲ ಅಜ್ಞಾನ ಮತಧ್ವಂತ ದಿವಾಕರರಾದ ಶ್ರೀಮದುಗ್ರ ನರಸಿಂಹದೇವರಿಗೆ, ಆ ನರಸಿಂಹಾದ್ಯನಂತ ರೂಪಗಳನ್ನು ಹೊಂದಿರುವಂತಹ ಅನಂತ ಗುಣ ಪರಿಪೂರ್ಣನಾದ, ಸರ್ವದೋಷ ದೂರನಾದ, ಸ್ವತಂತ್ರನಾದ, ಅಂತರ್ಯಾಮಿ, ಕರುಣಾ ಸಿಂಧು, ಆನಂದ ತೀರ್ಥ ಬಂಧು ಶ್ರೀ ವಿಷ್ಣು ನಾಮಕನಾದ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿಕೊಳ್ತೇನೆ. ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.